ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. बोलो भारत माता की जय श्री राम जय श्री राम जय श्री राम जय श्री राम. ಹಿಂದೂ ಭಕ್ತಿ ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ. ವಿಷಯ: ಹಿಂದೂ ಧರ್ಮ, ಶ್ರೀರಾಮ ಹಾಗೂ ಹಿಂದೂ ದೇವತೆಗಳ ಕುರಿತು ಅವಹೇಳನಕಾರಿ, ಪ್ರಚೋದನಕಾರಿ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹೇಳಿಕೆ ನೀಡಿರುವ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕುರಿತು ಮನವಿ. ಮಾನ್ಯರೇ, ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವ ಬಿ. ಕೃಷ್ಣಪ್ಪ ಮೈತ್ರಿ ವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ದಿನಾಂಕ 9/6/2026 ಆಯೋಜಿಸಲಾದ ಪ್ರೊ. ಬಿ. ಕೃಷ್ಣ ಡಾಕ್ಟರ್ ಬಿ. ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಹಿಂದೂ ಧರ್ಮ, ಶ್ರೀರಾಮನ ಕುರಿತು ಅವಹೇಳನಕಾರಿ ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿರುವುದು ಮಾಧ್ಯಮಗಳ ಮೂಲಕ ತಿಳಿದು ಬಂದಿದೆ. ತಮ್ಮ ಭಾಷಣದಲ್ಲಿ ಅವರು ಪ್ರಭು ಶ್ರೀರಾಮರ ಕುರಿತು ಆಧಾರರಹಿತ ಆರೋಪಗಳನ್ನು ಮಾಡುವುದರ ಜೊತೆಗೆ ಹಿಂದೂ ಧರ್ಮದ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ದೇವತೆಗಳ ಕುರಿತು ಅವಮಾನಕಾರಿಯಾಗಿ ಮಾತನಾಡಿರುವುದು ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದೆ. ಕೆ.ಎಸ್. ಭಗವಾನ್ ತಮ್ಮ ಭಾಷಣದಲ್ಲಿ ಮನುಸ್ಮೃತಿ ಹೇಳೋದು, ಎಲ್ಲ ಶೂದ್ರರು ಸುಳೆ ಮಕ್ಕಳು, ಹಿಂದೂ ದೇವರುಗಳ ನಿಮ್ಮನ್ನು ಕೊಲೆ ಮಾಡುವ ದೇವರುಗಳು, ನೀವು ಪೂಜೆ ಮಾಡುವ ಶ್ರೀರಾಮ ತಂದೆಗೆ ಹುಟ್ಟಿಲ್ಲ, ಶ್ರೀರಾಮನ ತಂದೆ ದಶರಥನು ಪುತ್ರ ಕಾಮೇಷ್ಟಿ ಪೂಜೆ ಮಾಡುತ್ತಾನೆ, ಆ ಪೂಜೆಯಲ್ಲಿ ರಾಣಿಯರು ಪುರೋಹಿತರು ಜೊತೆಗೆ ರಾತ್ರಿ ಮಲಗಬೇಕು, ಶ್ರೀರಾಮ ಪುರೋಹಿತರಿಗೆ ಹುಟ್ಟಿದವ, ಶ್ರೀರಾಮ ತಂದೆಗೆ ಹುಟ್ಟಿದ ಮಗ ಅಲ್ಲ ಎಂದ ಅಶೀಲವಾಗಿ ಶ್ರೀರಾಮನ ಬಗ್ಗೆ ಹೇಳಿಕೆ ನೀಡಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ್ದಾನೆ. ಇಂತಹ ಹೇಳಿಕೆಗಳು ಸಮಾಜದ ಉದ್ವಿಗ್ನತೆ ಉಂಟು ಮಾಡುವ ಹಾಗೂ ವಿವಿಧ ಸಮುದಾಯಗಳ ನಡುವೆ ವೈಮನಸ್ಸು ಬೆಳೆಸುವ ಸಾಧ್ಯತೆಯನ್ನು ಹೊಂದಿವೆ. ಗಮನಾರ್ಹ ವಿಷಯವೆಂದರೆ ಕೆ.ಎಸ್. ಭಗವಾನ್ ಅವರು ಈ ಹಿಂದೆ ಕೂಡ ಪ್ರಭು ಶ್ರೀ ಕೃಷ್ಣ ಭಗವದ್ಗೀತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಕಾನೂನು ಮಂತ್ರಿಗಳೇ, ಈ ಪ್ರೊಫೆಸರು ಈ ಭಗವಾನ್ ಇದಾರಲ್ಲ, ಅವ್ರು ಏನು ಮಾತಾಡ್ತಿದ್ದಾರೆ ನಿಮ್ಮ ಕಿವಿಯಲ್ಲಿ ಬೀಳ್ತಾ ಇದೆಯೇ ಇಲ್ಲ ಫಸ್ಟು ಅದು ನಮಗೆ ಉತ್ತರ ಕೊಡಿ. ಯಾಕಂದರೆ ಹಿಂದೂಗಳನ್ನಂದ್ಬಿಟ್ರೆ ಒಂಥರ ಕಾಲ್ಕ ಸಾಗಿಬಿಟ್ಟಿದ್ದಾರೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ. ಅದಕ್ಕಾಗಿ ಅವರ ಮಾತಾಡಿರ್ತಕ್ಕಂಥ ಆಡಿಯೋ ವಿಡಿಯೋಗಳನ್ನು ತರಿಸ್ಕೊಂಡು ಕಾನೂನು ಮಂತ್ರಿಗಳೇ, ಗೃಹ ಮಂತ್ರಿಗಳೇ ಹಾಗೂ ಡಿ.ಕೆ. ಶಿವಕುಮಾರ್ ಅವರೇ ದಯವಿಟ್ಟು ಆ ಪದಗಳನ್ನು ಬಯಸಿರ್ತಕ್ಕಂಥ ಪ್ರೊಫೆಸರ್ ಭಗವಾನ್ ಅವರ ವಿರುದ್ಧ ಸೂಕ್ತವಾಗಿ ಕಾನೂನು ಕ್ರಮ ತಾವು ತೆಗೆದುಕೊಳ್ಳೋದ್ರೆ ತಮ್ಮ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರವಿರಲಿ. ಇದು ಮಾನ್ವಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಿಂದೂ ಜನಜಾಗೃತಿ ಸಮಿತಿ ಮಾನ್ವಿ ವತಿಯಿಂದ ನಮ್ಮ ತಹಸೀಲ್ ಕಚೇರಿಯಲ್ಲಿ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರು ಹೇಳಿರುವಂತಹ ಅವಹೇಳನಕಾರಿ ಭಾಷಣದ ಬಗ್ಗೆ, ಅದೇ ರೀತಿ ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ, ಪ್ರಭು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಒಂದು ಜನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಕೆ.ಎಸ್. ಭಗವಾನ್ ಅವರು ಇದೊಂದೇ ಸಾರಿ ಅಲ್ಲ, ಪ್ರತಿ ಸಾರಿಯೂ ಕೂಡ ಅವರು ಹಿಂದೂ ಧರ್ಮದ ವಿರುದ್ಧವಾಗಿ ಇದೇ ರೀತಿ ಮಾತಾಡ್ಕೊಂಡು ಬಂದಿರ್ತಾರೆ. ಅವರ ವಿಡಿಯೋವನ್ನು ವೀಕ್ಷಿಸಿ ಕಾನೂನು ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಹಿಂದೂ ಜನಜಾಗೃತಿ ಸಮಿತಿ ಮಾನ್ವಿ ವತಿಯಿಂದ ಇಂದು ತಹಸೀಲ್ ಕಾರ್ಯಾಲಯದಲ್ಲಿ ಬಂದು ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ಇದು ಪದೇ ಪದೇ ಇದೇ ರಿಪೀಟ್ ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ಅತ್ಯಂತ ಅತ್ಯಗತ್ಯವಾಗಿ ಕ್ರಮವನ್ನು ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರ ಬಗ್ಗೆ ಈ ರೀತಿ ಪದೇ ಪದೇ ಇನ್ನೊಂದು ಸಾರಿ ಕಾರ್ಯಕ್ರಮ ಒಂದು ಅವಹೇಳನಕಾರಿ ಮಾತು ಆಗದೇ ಇರುವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.